ಇನ್ನು ಕೇರಳಂ ಕಾಂಗ್ರೆಸ್ಗೆ ಬಹುಮತವಿದ್ರೂ ಸಿಎಂ ಆಯ್ಕೆಯೇ ಕಗ್ಗಂಟಾಗಿದೆ. 8 ದಿನವಾದರೂ ಮುಖ್ಯಮಂತ್ರಿ ಹೆಸರು ಘೋಷಣೆ ಮಾಡಿಲ್ಲ ಹೈಕಮಾಂಡ್. ವೇಣುಗೋಪಾಲ್ ಮತ್ತು ವಿಡಿ ಸತೀಶನ್ ಮಧ್ಯೆ ಫೈಟ್ ನಡೀತಾ ಇದೆ. ಕೆಸಿ ವೇಣುಗೋಪಾಲ್ರನ್ನ ಸಿಎಂ ಮಾಡಲು ರಾಹುಲ್ ಗಾಂಧಿ ಒಲವು ತೋರಿಸ್ತಾ ಇದ್ದಾರೆ. ಆದರೆ ವಿಡಿ ಸತೀಶನ್ ಪರ ಕೇರಳಂ ಕಾಂಗ್ರೆಸ್ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಇಂದು ಅಧಿಕೃತವಾಗಿ ಕೇರಳ ಸಿಎಂ ಯಾರು ಅಂತ ಪ್ರಕಟಿಸೋ ಸಾಧ್ಯತೆ ಇದೆ. ರಿಸಲ್ಟ್ ಬಂದು ಇಷ್ಟು ದಿನ ಆದ್ರೂ ಬಹುಮತ ಸಾಧಿಸಿದ್ರು ಸಿಎಂ ಯಾರು ಅನ್ನೋ ಗೊಂದಲ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಮುಂದುವರೆದಿದೆ. ರಾಹುಲ್ ಗಾಂಧಿ ಅವರಿಗೆ ವೇಣುಗೋಪಾಲ್ರನ್ನ ಸಿಎಂ ಮಾಡೋ ಆಸೆ ಇದೆ. ಆದ್ರೆ ಇಲ್ಲ, ವಿಡಿ ಸತೀಶನ್ನನ್ನೇ ಸಿಎಂ ಮಾಡಬೇಕು ಅಂತ ಅಲ್ಲಿನ ಕಾಂಗ್ರೆಸ್ ನಾಯಕರು ಸಂಘಟನೆಗಳು ಒತ್ತಾಯಿಸ್ತಾರೆ. ಹೀಗಾಗಿ ವೇಣುಗೋಪಾಲ್ ಹಾಗೂ ವಿಡಿ ಸತೀಶನ್ ಮಧ್ಯೆ ಜಟಾಪಟಿ ನಡೀತಾ ಇದೆ. ಎರಡು ಬಣಗಳ ಮಧ್ಯೆ ಈ ಹಿಂದೆ ಬ್ಯಾನರ್ ಪಾಲಿಟಿಕ್ಸ್ ಆಗಿದ್ದನ್ನ ಕೂಡ ನಾವು ನೋಡಿದ್ವಿ. ವೇಣುಗೋಪಾಲ್ ಅವರಿಗೆ ಒಂದು ಬಣ, ವಿಡಿ ಸತೀಶನ್ಗೆ ಮತ್ತೊಂದು ಬಣ ಸಿಎಂ ಹುದ್ದೆಯನ್ನ ಕೊಡಬೇಕು ಅಂತ ಒತ್ತಾಯಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.